ಕಾರಣಕ್ಕೋಸ್ಕರನೇ ಎಲ್ಲ ಸೇರಿ ನಮ್ಮನ್ನ ರಾಜಕೀಯಕ್ಕೆ ತಂದಿದ್ದಾರೆ. ಈಗ ರಾಜಕೀಯಕ್ಕೆ ಬಂದಿದ್ದೀವಿ ಅಂತ ನಾನೇನು ಮನಸ್ಸಿನಲ್ಲಿ ನೋವಿಲ್ಲ. ಆ ರಾಜಕೀಯದಿಂದ ನಿಮ್ಮಂಥರೆಲ್ಲರ ಸೇವೆ ಮಾಡೋಂಥ ಭಾಗ್ಯ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಒಗ್ಗಟ್ಟಿಂದ ಒಂದು ಮನಸ್ಸಿನಿಂದ ಅವರಿಗೆ ನಿಮ್ಮ ಅಮೂಲ್ಯವಾದ ಮತ ಹಾಕಿ ಅವರಿಗೆ ಗೆಲುವು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ತಿದ್ದೀನಿ. ಈ ಸರಿ ಇರೋದು ಮೈತ್ರಿ ಮಾಡ್ಕೊಂಡಿದ್ದಾರೆ BJP ಮತ್ತು JDSನವರು ಇಬ್ಬರದು ಸೇರಿ ಮೈತ್ರಿ ಅಭ್ಯರ್ಥಿ ಇವರು. ಅವರ ಗುರುತು ಕಮಲ, ಕ್ರಮ ಸಂಖ್ಯೆ 1 ಮೊದಲನೇದೇನೆ. ನೀವು ಆ ಮಿಷನಲ್ಲಿ ನೋಡಿದ್ರೆ ಮೊದಲನೇದೇ ನಂಬರು ಗುರುತು ಬಂದು ಕಮಲ. ದಯವಿಟ್ಟು ನಿಮ್ಮಲ್ಲೆಲ್ಲ ನಾನೊಂದು ಕೇಳಕ್ಕೆ ಇಷ್ಟಪಡ್ತೀನಿ. ಅವರು ಚಿಕಿತ್ಸೆ ನೀಡುವಾಗ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅಂತಿದ್ರು. ಈಗ ನಿಮ್ಮಲ್ಲೆಲ್ಲ ನಾನು ಕೇಳ್ತಿದ್ದೀನಿ, ಮೊದಲು ಮತ ಕೊಡಿ, ನೀವು ನಿರಂತರವಾಗಿ ಅವ್ರು ನಿಮ್ಮೆಲ್ಲರ ಸೇವೆ ಮಾಡಲಿ ಅಂತ ನಿಮ್ಮಲ್ಲಿ ಕೇಳ್ತಿದ್ದೀನಿ. ಇಷ್ಟು ದಿವಸ ಸಮಸ್ಯೆ ಇಟ್ಕೊಂಡು ಆಸ್ಪತ್ರೆಗೆ ಜನ ಬರ್ತಿದ್ರು, ಆದರೆ ಜನರ ಸಮಸ್ಯೆ ಕೇಳಿ ಅದಕ್ಕೆ ಪರಿಹಾರ ಕೊಡೋಕ್ಕೆ ನಿಮ್ಮ ಹತ್ರಕ್ಕೆ ನಾವು ಬರ್ತಿದ್ದೀವಿ. ದಯವಿಟ್ಟು ಎಲ್ಲರೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ ನಿಮ್ಮ ಹತ್ರ. ಅವರಿಗೆ ಶಕ್ತಿ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನಿಮ್ಮೆಲ್ಲರ ಸೇವೆ ಮಾಡೋ ಅಂಥ ಭಾಗ್ಯ ಕೊಡಿ ಅಂತೇಳಿ ಮನಸ್ಪೂರ್ವಕವಾಗಿ ನಿಮ್ಮಲ್ಲಿ ಕೇಳ್ತಿದ್ದೀನಿ. ನಿಮ್ಮ ಹತ್ರ ಬಂದು ನಾನೊಂದೆರಡು ಮಾತಾಡೋದಕ್ಕೆ ನೀವೆಲ್ಲ ಗ್ರಾಮಸ್ಥರು ತಾಳ್ಮೆಯಿಂದ ಕೂತು ಇಷ್ಟು ಕೇಳಿದಿರಲ್ಲ, ಅದಕ್ಕೆ ನನ್ನ ಮನಸ್ಪೂರ್ವಕವಾದ ಕಾರಣಕ್ಕೋಸ್ಕರನೇ ಎಲ್ಲ ಸೇರಿ ನಮ್ಮನ್ನು ರಾಜಕೀಯಕ್ಕೆ ತಂದಿದ್ದಾರೆ. ಈಗ ರಾಜಕೀಯಕ್ಕೆ ಬಂದಿದ್ದೀವಿ ಅಂತ ನಾನೇನು ಮನಸ್ಸಿನಲ್ಲಿ ನೋವಿಲ್ಲ. ಆ ರಾಜಕೀಯದಿಂದ ನಿಮ್ಮಂಥರೆಲ್ಲರ ಸೇವೆ ಮಾಡೋ ಅಂಥ ಭಾಗ್ಯ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಒಗ್ಗಟ್ಟಿಂದ ಒಂದು ಮನಸ್ಸಿನಿಂದ ಅವರಿಗೆ ನಿಮ್ಮ ಅಮೂಲ್ಯವಾದ ಮತ ಹಾಕಿ ಅವರಿಗೆ ಗೆಲುವು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ತಿದ್ದೀನಿ. ಈ ಸರಿ ಇರೋದು ಮೈತ್ರಿ ಮಾಡ್ಕೊಂಡಿದ್ದಾರೆ BJP ಮತ್ತು JDSನವರು ಇಬ್ಬರದು ಸೇರಿ ಮೈತ್ರಿ ಅಭ್ಯರ್ಥಿ ಇವರು. ಅವರ ಗುರುತು ಕಮಲ, ಕ್ರಮ ಸಂಖ್ಯೆ 1 ಮೊದಲನೇದೇನೆ. ನೀವು ಆ ಮಿಷನಲ್ಲಿ ನೋಡಿದ್ರೆ ಮೊದಲನೇದೇ ನಂಬರು ಗುರುತು ಬಂದು ಕಮಲ. ದಯವಿಟ್ಟು ನಿಮ್ಮಲ್ಲೆಲ್ಲ ನಾನೊಂದು ಕೇಳಕ್ಕೆ ಇಷ್ಟಪಡ್ತೀನಿ. ಅವರು ಚಿಕಿತ್ಸೆ ನೀಡುವಾಗ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅಂತಿದ್ರು. ಈಗ ನಿಮ್ಮಲ್ಲೆಲ್ಲ ನಾನು ಕೇಳ್ತಿದ್ದೀನಿ, ಮೊದಲು ಮತ ಕೊಡಿ, ನೀವು ನಿರಂತರವಾಗಿ ಅವ್ರು ನಿಮ್ಮೆಲ್ಲರ ಸೇವೆ ಮಾಡಲಿ ಅಂತ ನಿಮ್ಮಲ್ಲಿ ಕೇಳ್ತಿದ್ದೀನಿ. ಇಷ್ಟು ದಿವಸ ಸಮಸ್ಯೆ ಇಟ್ಕೊಂಡು ಆಸ್ಪತ್ರೆಗೆ ಜನ ಬರ್ತಿದ್ರು, ಆದರೆ ಜನರ ಸಮಸ್ಯೆ ಕೇಳಿ ಅದಕ್ಕೆ ಪರಿಹಾರ ಕೊಡೋಕ್ಕೆ ನಿಮ್ಮ ಹತ್ರಕ್ಕೆ ನಾವು ಬರ್ತಿದ್ದೀವಿ. ದಯವಿಟ್ಟು ಎಲ್ಲರೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ ನಿಮ್ಮ ಹತ್ರ. ಅವರಿಗೆ ಶಕ್ತಿ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನಿಮ್ಮೆಲ್ಲರ ಸೇವೆ ಮಾಡೋ ಅಂಥ ಭಾಗ್ಯ ಕೊಡಿ ಅಂತೇಳಿ ಮನಸ್ಪೂರ್ವಕವಾಗಿ ನಿಮ್ಮಲ್ಲಿ ಕೇಳ್ತಿದ್ದೀನಿ. ನಿಮ್ಮ ಹತ್ರ ಬಂದು ನಾನೊಂದೆರಡು ಮಾತಾಡೋದಕ್ಕೆ ನೀವೆಲ್ಲ ಗ್ರಾಮಸ್ಥರು ತಾಳ್ಮೆಯಿಂದ ಕೂತು ಇಷ್ಟು ಕೇಳಿದಿರಲ್ಲ, ಅದಕ್ಕೆ ನನ್ನ ಮನಸ್ಪೂರ್ವಕವಾದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.